ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಳೆಗಾಲದಾಗ ಚಳಿಗಾಲದಾಗ ಸಾಯಂಕಾಲ ಬಿಸಿ ಬಿಸಿ ಚಹಾ ಜೊತೆ ಖಾರಂಗಿ ಬಿಸಿ ಬಿಸಿಯಾಗಿ ಏನಾರು ತಿನ್ಬೇಕಪ್ಪ ಅಂತ ಅನಿಸ್ತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಉಳ್ಳಾಗಡ್ಡಿ ಬಜ್ಜಿನೊಮ್ಮೆ ಟ್ರೈ ಮಾಡಿರಿ. ಭಾಳ ರುಚಿಯಾಗಿರ್ತೈತಿ. ಖಾರಂಗಿ ಚಹಾ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ಮಾಡೋದು ಭಾಳ ಸಿಂಪಲ್ ಐತಿ. ನಾನಿಲ್ಲೇ ಬಜ್ಜಿ ಮಾಡೋಕೆ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಸಾಣಿಸಿ ತೊಗೊಂಡೇನಿ. ಈ ಬಜ್ಜಿ ಮಾಡೋಕೆ ಉಳ್ಳಾಗಡ್ಡಿ ಜಾಸ್ತಿ ತೊಗೋಬೇಕು. ಒಂದು 4 ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಚಿ ತೊಗೊಂಡೇನಿ. ಮತ್ತು ಕರಿಬೇವು ಕೊತ್ತಂಬರಿನೂ ಸ್ವಲ್ಪ ಜಾಸ್ತಿನ ಹಾಕಬೇಕು. ಕಡಲೆ ಹಿಟ್ಟನ್ನು ನಾವು ಬಜ್ಜಿ ಎಷ್ಟು ಮಾಡ್ತೀವಲ್ಲ ಅದ್ರ ಮೇಲೆ ಹೆಚ್ಚು ಕಡಿಮೆ ತೊಗೋಬೋದು. ನಾನು 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಸಾಣಿಸಿ ತೊಗೊಂಡೇನಿ. ಈಗ ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ ಈ ಹಿಟ್ಟಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಪುಡಿ, 1 ಚಮಚಷ್ಟು ಜೀರಿಗೆ ಮತ್ತು 1 ಚಮಚದಷ್ಟು ಅಜ್ವಾಯಿನ ಈ ರೀತಿ ಕೈಯಿಂದ ತಿಕ್ಕಿ ಹಾಕ್ಕೊಂಡೇನಿ. ಮತ್ತು ಒಂದು ಸ್ವಲ್ಪ ಹಸಿ ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆಯಷ್ಟು ಸೋಡಾ, ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡೆ ಮತ್ತು 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕೋಬೇಕು. ಆಮೇಲೆ ಎಲ್ಲನೂ ಈ ರೀತಿ ಚಲೋದಂಗೆ ಕೈಯಿಂದ ಮಿಕ್ಸ್ ಮಾಡಬೇಕು. ಈ ಬಜ್ಜಿಗೆ ಸ್ವಲ್ಪ ಖಾರ ಜಾಸ್ತಿ ಇದ್ರೇ ಇದು ರುಚಿ ಜಾಸ್ತಿ. ನಾವು ಹಸಿರು ಮೆಣಸಿನ್ಕಾಯಿ ಪೇಸ್ಟ್ಗಿಂತ ಮೆಣಸಿನ್ಕಾಯಿನೂ ಹೆಚ್ಚಿ ಹಾಕೋಬೋದು ಇದಕ್ಕೆ. ಆಮೇಲೆ ಇದಕ್ಕೆ ಸ್ವಲ್ಪನ ನೀರು ಹಾಕುವಂತ ನಾವು ಬಜ್ಜಿ ಹಿಟ್ಟಿನ ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೀರು ಒಂದೇ ಸರಿ ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಹಾಕುವಂತ ಈ ರೀತಿ ಮಿಕ್ಸ್ ಮಾಡಿಕೊಂಡು. ಮತ್ತು ಈ ಹಿಟ್ಟು ಭಾಳ ಗಟ್ಟಿನೂ ಇರಬಾರ್ದು. ಗಟ್ಟಿ ಇತ್ತಪ್ಪ ಅಂತಂದ್ರೆ ಬಜ್ಜಿ ಮತ್ತು ಸ್ವಲ್ಪ ಗಟ್ಟಿ ಆಗಿಬಿಡ್ತಾವೆ. ನಾವು ಇವನ್ನ ತೊಗೊಂಡು ಎಣ್ಣೆ ಒಳಗೆ ಬಿಡುವಷ್ಟು ಹದಕ್ಕಿದ್ರೆ ಸಾಕು. ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ 1-2 ನಿಮಿಷ ಚಲೋತ್ತಂಗೆ ಇದನ್ನು ಮಿಕ್ಸ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಇವು ಎಣ್ಣೆನೂ ಜಾಸ್ತಿ ಹಿರ್ಕೊಳ್ಳಂಗಿಲ್ಲ ಮತ್ತು ಹಗುರಾಗ್ತಾವೆ. ಬಜ್ಜಿ ಅಂದ್ರೆ ಗಟ್ಟಿ ಆಗಂಗಿಲ್ಲ. ತಿನ್ನಕ್ಕಂತೂ ಭಾಳ ರುಚಿಯಾಗಿರ್ತೈತಿ, ಕ್ರಿಸ್ಪಿ ಆಗ್ತಾವೆ. ಈ ರೀತಿ 1-2 ನಿಮಿಷ ಇದನ್ನು ಚಲೋತ್ತಂಗೆ ಮಿಕ್ಸ್ ಮಾಡ್ಕೋಬೇಕು. ಸಂಜೆ ಮುಂದೆ ಚಹಾ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್. ಮತ್ತು ಮನೆಗೆ ಯಾರೇ ಗೆಸ್ಟ್ ಬರತ್ತಾರಪ್ಪ ಅಂದ್ರೆ ಫಟಾಫಟ್ ಅಂತ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ. ಈ ರೀತಿ ನಾವು ಕೈ ಒಳಗೆ ತೊಗೊಂಡು ಎಣ್ಣೆ ಒಳಗೆ ಈಸಿಯಾಗಿ ಬಿಡುವಷ್ಟು ಹದಕ್ಕಿದ್ರೆ ಸಾಕು. ನಾ ಇಲ್ಲೇ ಒಂದು ಸೈಡ್ ಎಣ್ಣೆ ಬಿಸಿ ಇಟ್ಕೊಂಡಿದ್ದೆ. ಎಣ್ಣೆ ಒಂದ್ಸರಿ ಕಾದ್ಮೇಲೆ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಈ ರೀತಿ ಎಣ್ಣೆ ಎಷ್ಟು ಹಿಡಿತಿದ್ಲ ಅಷ್ಟು ಬಜ್ಜಿ ಹಿಟ್ಟು ಇದಕ್ಕೆ ಹಾಕಬೇಕು. ಆಮೇಲೆ ಮೀಡಿಯಮ್ ಫ್ಲೇಮ್ನಾಗನ ಇದನ್ನು ಸ್ವಲ್ಪ ಕ್ರಿಸ್ಪಿ ಆಗೋ ಮಟ್ಟ ಈ ರೀತಿ ಹೊಳ್ಳಿಸಿ ಹಾಕುವಂತ ಕರಿಬೇಕು. ಇದನ್ನು ಹೈ ಫ್ಲೇಮ್ನಾಗ ಇಟ್ಟು ಕರೆದ್ರೆ ಮೇಲೆ ಕಲರ್ ಚೇಂಜ್ ಆಗ್ತೈತಿ, ಆದರೆ ಒಳಗೆ ಹಿಟ್ಟೆಲ್ಲ ಹಸಿ ಹಂಗೆ ಉಳಿತೈತಿ. ಈ ರೀತಿ ಮೀಡಿಯಮ್ ಫ್ಲೇಮ್ನಾಗನ ಇದನ್ನು ಕರೆದ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಉಳ್ಳಾಗಡ್ಡಿ ಬಜ್ಜಿ ರೆಡಿ ಆದವು. ಮಾಡೋದಂತೂ ಭಾಳ ಈಸಿ ಐತಿ ಮತ್ತು ಭಾಳ ಜಲ್ದಿನ ಮಾಡ್ಕೋಬೋದು. ಮತ್ತು ತಿನ್ನಕ್ಕಂತೂ ಅಷ್ಟು ರುಚಿಯಾಗಿರ್ತೈತಿ. ಮೇಲೆ ಕ್ರಿಸ್ಪಿ, ಒಳಗಡೆ ಸಾಫ್ಟಾಗಿ, ತಿನ್ನಕ್ಕೆ ಖಾರಂಗೆ ಭಾರಿ ಮಸ್ತ್ ಆಗಿರ್ತೈತಿ. ಸೊ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿರಿ. ಸಂಜೆ ಮುಂದೆ ಚಹಾ ಜೊತೆ ಖಾರಂಗೆ ಏನಾರು ತಿನ್ಬೇಕಪ್ಪ ಅಂತ ಅನಿಸಿದಾಗ ನಮ್ಮ ಉತ್ತರ ಕರ್ನಾಟಕದ ಉಳ್ಳಾಗಡ್ಡಿ ಬಜ್ಜಿನ ಮಾಡಿರಿ. ಹೊರಗಡೆ ನಾವು ಚಾಟ್ಸ್ ತಿನ್ನೋದನ್ನು ಬಿಡ್ತೀವಿ. ಸೊ ಅಷ್ಟು ರುಚಿಯಾಗಿರ್ತೈತಿ. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೀನಿ. ನೀವು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿರಿ, ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.